ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಉತ್ತಮ ಆರೋಗ್ಯಕ್ಕಾಗಿ ಮನೆಯಲ್ಲೇ ಮಾಡುವಂತಹ ಮಿಲ್ಲೆಟ್ ಪೌಡರ್ ಮತ್ತು ಗಂಜಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಸಬ್ಬಕ್ಕಿ ತಗೊಂಡಿದ್ದೀನಿ ಅರ್ಧ kg, ಬಾರ್ಲಿ ಅರ್ಧ kg ತಗೊಂಡಿದ್ದೀನಿ, ನವಣೆ ಅರ್ಧ kg ತಗೊಂಡಿದ್ದೀನಿ, ಸಜ್ಜೆ ಅರ್ಧ kg ತಗೊಂಡಿದ್ದೀನಿ, ಮೆಂತ್ಯ 1/4 kg ತಗೊಂಡಿದ್ದೀನಿ, ರಾಗಿ ಅರ್ಧ kg ತಗೊಂಡಿದ್ದೀನಿ, ಹೆಸರು ಕಾಳು 1/4 kg ತಗೊಂಡಿದ್ದೀನಿ, ಹಾಗೆಯೇ ಜೀರಿಗೆ 200 ಗ್ರಾಮ್ ತಗೊಂಡಿದ್ದೀನಿ. ಜೋಳ ಕೂಡ ಸೇರಿಸ್ಕೋಬೋದು. ಇವೆಲ್ಲವನ್ನು ನೀರಿನಲ್ಲಿ ತೊಳೆದು ಒಳ್ಳೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸ್ಕೊಂಡು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ ಮಾಡ್ತಾ ಯಾಕೆ ಮಾಡಿದೆ ಅಂತ ನನ್ನ ಅನುಭವದ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹೀಗೆ ನಾನು ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡಾಗ ಡಾಕ್ಟರ್ ಹೇಳಿದರು ಶುಗರ್ ಬಾರ್ಡರ್ನಲ್ಲಿದೆ ಅಂತ. ನೀವು ಇವಾಗಿಂದಲೇ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ ಮತ್ತು ಡಯಟ್ ಫುಡ್ನ ಫಾಲೋ ಮಾಡಿದರೆ ಶುಗರ್ ಲೆವೆಲ್ ನಾರ್ಮಲ್ ಮಾಡ್ಕೋಬೋದು ಅಂತ ಅಂದರು. ಶುಗರ್ ಬಾರ್ಡರ್ನಲ್ಲಿರೋದ್ರಿಂದ ಡಾಕ್ಟರ್ ಹೇಳಿರೋ ಡಯಟ್ ಅಂದರೆ ಅಕ್ಕಿಯನ್ನು ತುಂಬ ಕಡಿಮೆ ಉಪಯೋಗಿಸಿ, ಗೋಧಿಯ ಉಪಯೋಗ ಕೂಡ ಕಡಿಮೆ ಮಾಡಿ, ಸಿಹಿ ಪದಾರ್ಥಗಳನ್ನು ತಿನ್ನಬೇಡಿ, ತರಕಾರಿಗಳಲ್ಲಿ ಕ್ಯಾರೆಟ್, ಬೀಟ್ರೂಟ್, ಆಲೂಗೆಡ್ಡೆ, ಗೆಣಸು ಬೇಡ, ಹಣ್ಣುಗಳಲ್ಲಿ ಮಾವು, ಹಲಸು, ಬಾಳೆಹಣ್ಣು, ಸಪೋಟ ಹಾಗೆ ತುಂಬ ಸಿಹಿಯಾಗಿರೋ ಹಣ್ಣುಗಳನ್ನು ತಿನ್ನಬೇಡಿ, ಹೊರಗಡೆ ಆಹಾರ ಅಂದರೆ ಕರಿದ ಹುರಿದ ಆಹಾರಗಳನ್ನು ತಿನ್ನಬೇಡಿ, ಹಸಿರು ಸೊಪ್ಪುಗಳನ್ನು ತಿನ್ಬೋದು, ಕಾಳು ಬೇಳೆಗಳನ್ನು ತಿನ್ಬೋದು. ಮೊದಲು ಹೇಳಿರೋ ತರಕಾರಿಗಳನ್ನು ಬಿಟ್ಟು ಉಳಿದ ತರಕಾರಿಗಳನ್ನು ಚೆನ್ನಾಗಿ ತಿನ್ಬೋದು. ಅಕ್ಕಿ, ಗೋಧಿಯ ಉಪಯೋಗ ಕಡಿಮೆ ಮಾಡಿ ರಾಗಿ, ನವಣೆ, ಸಜ್ಜೆ, ಬಾರ್ಲಿ ಇವುಗಳನ್ನು ಉಪಯೋಗಿಸಿ ಅಂತ ಹೇಳಿದರು. ಹಾಗಾಗಿ ನಾನು ಮನೆಯಲ್ಲೇ ಮಿಲ್ಲೆಟ್ ಪೌಡರ್ನ ಮಾಡಿಕೊಂಡೆ. ಈ ಪೌಡರ್ನ ನಾವು ಗಾಳಿ ಆಡದೇ ಇರೋ ಬಾಕ್ಸ್ನಲ್ಲಿ ಹಾಕಿಟ್ರೆ 3 ತಿಂಗಳವರೆಗೆ ಇಟ್ಕೋಬೋದು. ಈ ಪೌಡರ್ನಿಂದ ಸೂಪ್ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು, ಮಾಲ್ಟ್ ಮಾಡ್ಕೋಬೋದು. ಈ ಪೌಡರ್ನ ಉಪಯೋಗ ಮತ್ತು ಡಾಕ್ಟರ್ನ ಸಲಹೆಯನ್ನು ಪಾಲಿಸಿರೋದ್ರಿಂದ ನನ್ನ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬಂದಿದೆ. ಆರೋಗ್ಯವಂತರು ಕೂಡ ಈ ಪೌಡರ್ನ ಉಪಯೋಗಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೋದು. ಈ ಪೌಡರ್ನಿಂದ ಗಂಜಿ ಹೇಗೆ ಮಾಡ್ಕೋಬೋದು ಅಂದರೆ, 1 ಲೋಟ ನೀರನ್ನು ಕುದಿಯೋದಕ್ಕೆ ಇಟ್ಟು ಬೇರೊಂದು ಲೋಟಕ್ಕೆ 2 ಚಮಚ ಹಿಟ್ಟನ್ನು ಹಾಕಿ ಸ್ವಲ್ಪ ತಣ್ಣೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ 2 ನಿಮಿಷ ಬೇಯಿಸಿ ಇಳಿಸಿ ಮುಚ್ಚಿಡಬೇಕು. ಅದು ತಣ್ಣಗಾದ ಮೇಲೆ ಸ್ವಲ್ಪ ಮೊಸರನ್ನ ಸೇರಿಸಿ ಕುಡಿಬೋದು. ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಹಾಗೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.